ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಮೊದಲನೇ ಬಾರಿಗೆ ನೋಡ್ತಾ ಇರೋರು ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೇನೇ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ನಮ್ಮ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ. ಟಿ.ಇ.ಟಿಗೆ ಸಂಬಂಧಪಟ್ಟ ಹಾಗೆ, ಜಿ.ಪಿ.ಟಿಗೆ ಸಂಬಂಧಪಟ್ಟ ಹಾಗೆ ಅಪ್ಡೇಟ್ಸ್ ಬರ್ತಾ ಇರುತ್ತೆ ಎವ್ರಿ ಡೇ. ನೀವೆಲ್ಲೂ ಕೂಡ ಒಂದಷ್ಟು ರೆಫರೆನ್ಸನ್ನು ನಿಮಗೆ ಪ್ರಿಪೇರ್ ಆಗಲಿಕ್ಕೆ ಅನುಕೂಲ ಆಗ್ಬೋದು. ಅವೆಲ್ಲವೂ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಮಾಡಿದ್ರೆ ಲಿಂಕ್ ಇದೆ, ನೀವು ಕ್ಲಿಕ್ ಮಾಡಿ ಜಾಯ್ನ್ ಆಗ್ಬೋದು. ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ಫ್ಯೂ ಡೇಸ್ ಬ್ಯಾಕ್ ಏನು ಒಂದು ಸಂಪುಟ ಸಭೆಯಲ್ಲಿ 56,000ಕ್ಕೂ ಹೆಚ್ಚು ಹುದ್ದೆಗಳನ್ನು ನೇಮಕಾತಿ ಮಾಡಬೇಕು ಅಂತ ಒಂದಷ್ಟು ತೀರ್ಮಾನಗಳಾಯಿತು. ಅದಾದ ನಂತರದಲ್ಲಿ ಎಲ್ಲ ಇಲಾಖೆಗಳಿಗೂ ಕೂಡ ಸರ್ಕಾರದ ಒಂದು ಆದೇಶ ಪ್ರತಿ ಬಿಡುಗಡೆ ಆಗಿರುವಂಥದ್ದು. ವಿತಿನ್ 30 ಡೇಸಲ್ಲಿ ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ಸ್ ಏನಿದೆ ಅದನ್ನು ನೀವು ಪ್ರಕ್ರಿಯೆಗಳನ್ನು ಆರಂಭ ಮಾಡಿ ಅಂತ ಅಂದ್ಬಿಟ್ಟು. ಈಗ ಇದ್ರ ಬೆನ್ನಲ್ಲೇ ಇವತ್ತು ಸುದ್ದಿವಾಹಿನಿ ಜೊತೆಗೆ ಮಾತಾಡಬೇಕಾದ್ರೆ ಎಜುಕೇಷನ್ ಮಿನಿಸ್ಟರ್ ಆದಂಥ ಮಧು ಬಂಗಾರಪ್ಪನವರು ಈ 56,000 ಆಫ್ ರಿಕ್ರೂಟ್ಮೆಂಟ್ ಬಗ್ಗೆ ಅವರು ಒಂದಷ್ಟು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ದಯಮಾಡಿ ನಾನು ಪ್ಲೇ ಮಾಡ್ತಿದ್ದೀನಿ ಈಗ. ಅವ್ರು ಏನು ಹೇಳಿದ್ದಾರೆ ನೀವೇ ವಾಚ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ನಾನು ಆ ಥರ ನಂಬರ್ ನನಗೆ ನೆನಪಿಲ್ಲ, ಯಾಕೆಂದ್ರೆ 3 ವರ್ಷ ಆಗಿದೆ. ಅದನ್ನು ಬೇಕಾದ್ರೆ ಚೆಕ್ ಮಾಡ್ತೀನಿ. ಆದ್ರೆ ಒಂದು ತಿಳ್ಕೊಳ್ಳಿ, ಈಗ ಧಾರವಾಡದಲ್ಲಿ ಮಕ್ಕಳು ಪ್ರತಿಭಟನೆ ಮಾಡಿದ್ರು. ಯಾಕಂದ್ರೆ ಪಾಪ ಓದಿದಾರೆ, ಕೆಲಸ ಬೇಕು, ನಾವು ಕೊಡಬೇಕು, ನಮ್ಮ ಕರ್ತವ್ಯ. ಈಗ ನಾನ್ ಬಂದ್ಮೇಲೆ ಹಿಂದಿನ ಸರ್ಕಾರದವರು ಬಿಟ್ಟು ಹೋಗಿರ್ತಕ್ಕಂಥದ್ದು ನೀವೇ ಯಾವಾಗ ನೇಮಕಾತಿ ನಾನು ಎಲ್ಲೋದ್ರೂ ಕೂಡ ಕೆಲ ಕಡೆ ಸ್ಟ್ರೈಕ್ ಮಾಡಿದ್ರು. 13,000 ಜನರನ್ನು ತಗೊಂಡ್ವಿ. ಅವ್ರು ಯಾಕೆ ಮಾಡ್ಲಿಲ್ಲ ಅಂದ್ರೆ ಅವ್ರೇನಾದ್ರು ಮಾಡಿದ್ದಿದ್ರೆ ಅವ್ರು ಮಾಡ್ಬೋದಾಗಿತ್ತು. ಏನಂದ್ರೆ ಕೋರ್ಟಿಗೆ ಹೋಗಿ ಅಗ್ರೆಸಿವ್ ಆಗಿ ಮಾಡ್ಬೇಕು. ನಾನು 11 ತಿಂಗಳಲ್ಲಿ ಮಾಡಿ ಎಲ್ಲರಿಗೂ ಜಾಬ್ ಕೊಡ್ಸಿದ್ನಲ್ಲ, ಎಲ್ಲರಿಗೂ ಕೊಟ್ರಲ್ಲ. ಇವ್ರೇನಂತ ನಮ್ದು ನೇಮಕಾತಿ ಯಾಕೆ ಅವ್ರು ಆರ್ಡರ್ ಕೊಟ್ರಂತ. ಯಾವಾಗ ನೋಟಿಫಿಕೇಶನ್ ಮಾಡ್ತಾರೆ ಅವಾಗ್ಲಿಂದ ಸಂಬಳ ಯಾವನಿಗೂ ಕೊಡಲ್ಲ ಇವರು. ಯಾವಾಗ ಅವ್ರಿಗೆ ಅಧಿಕೃತವಾಗಿ ಆರ್ಡರ್ ಆಗುತ್ತೆ ಅವತ್ತಿಂದ ನಾನು ಸಂಬಳ ಕೊಡಬೇಕು. ಅಲ್ಲಿಗೆ ಹೊರ ನಮಗ್ ತಾನೆ. ಅದನ್ನು ಮಾಡಿದೀವಿ ನನ್ನ ಇಲಾಖೆ ನಾನು ಹೇಳೋದು. ಅದ್ರ ಜೊತೆಗೆ ಈ ಇಂಟರ್ನಲ್ ರಿಸರ್ವೇಶನ್ ಎಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಒತ್ತಡವನ್ನ ಬಂದು ಕ್ಯಾಬಿನೆಟ್ ಕೂಡ ಚರ್ಚೆ ಮಾಡಿ ಇದು ಯಾವುದೇ ಕಾರಣಕ್ಕೂ ತೊಂದರೆ ಆಗೋದು ಬೇಡ, ಇದನ್ನ ಏನಾದ್ರು ನಾವು ಸರಿ ಮಾಡಬೇಕು ಅಂತ ಹೇಳಿ 56,000 ಅಟ್ ಎ ಟೈಮ್ ರಿಕ್ರೂಟ್ಮೆಂಟ್ ಮಾಡೋದು ಇಟ್ಸ್ ಎ ವೆರಿ ಬಿಗ್ ಥಿಂಗ್. ಅದ್ರ ಜೊತೆಗೆ ಮತ್ತೆ ಹಂತವಾಗಿ ಮಾಡ್ತೀನಿ ಅಂತ ಕೂಡ ಮುಖ್ಯಮಂತ್ರಿಗಳು ಮೊನ್ನೆ ನಾವು ಮಾತಾಡ್ಬೇಕು ಹೇಳಿದೆ. ಈಗ ನನ್ನ ಇಲಾಖೆಗೆ ಪರ್ಯಾಯವಾಗಾದ್ರೂ ಇದೆ ಅತಿ ಶಿಕ್ಷಕರನ್ನ ಅಂತ ಅಟ್ಲೀಸ್ಟ್ ಗುಣಮಟ್ಟ ಕಾಪಾಡೋದಕ್ಕೆ. ಬಟ್ ಬೇರೆಯವರಿಗೆ ಗುಣಮಟ್ಟ ಕಾಪಾಡೋದಕ್ಕೆ ಎಲ್ಲ ಕೆಲಸ ಮಾಡೋದಕ್ಕಾಗುತ್ತೆ, ರಿಕ್ರೂಟ್ಮೆಂಟ್ ಮಾಡಲೇಬೇಕಾಗುತ್ತೆ. ಬಟ್ ಈ ಸಾಮಾಜಿಕ ನ್ಯಾಯ ಅಂತ ಹೇಳಿದಾಗ ನಾವು ರಿಸರ್ವೇಶನ್ ಇದ್ದಾಗ ಅವ್ರಿಗೂ ನೋಡ್ಬೇಕಾಗತ್ತಲ್ಲ. ಅದಕ್ಕೆ ಕೋರ್ಟ್ ಅಲ್ಲಿ ಒಂದು ಏನೋ ಇಂಟರ್ನಲ್ ರಿಸರ್ವೇಶನ್ ಸ್ವಲ್ಪ ಗ್ಯಾಪ್ ಇಟ್ಕೊಂಡು ಏನೋ ಮಾಡ್ಬೇಕಂತ ಇದ್ದಾರೆ. ಅದನ್ನ ಆದಷ್ಟು ಬೇಗ ಮಾಡೋದು. ನಾನಂತೂ ರೆಡಿ ಇದ್ದೀನಿ. ನಮ್ಮ ಇಲಾಖೆ ಟಿ ಮಾಡ್ಬಿಟ್ವಿ. ನಾವು ಟಿ ಮಾಡಿ ಸುಮ್ಮನೆ ಕೂತ್ಕೊಂಡಿದ್ದೀವಿ. ಈಗ ಟಿ ಆದ್ಮೇಲೆ ಈಗೆಲ್ಲ ಪಾಪ ಮಕ್ಕಳು ಏನೋ ಇದಕ್ಕೆಲ್ಲ ನೋಟಿಫಿಕೇಶನ್ ನಾವು ಮಾಡ್ಬಿಟ್ರೆ ಆಗುತ್ತೆ. ನೋಟಿಫಿಕೇಶನ್ ಎಲ್ಲ ನಾವು ಬೇಗ ಮಾಡ್ತೀನಿ, ಬರ್ತಿ ಅಂತ ಮಾಡೇ ಮಾಡ್ತಾರೆ. ನೋಡಿ ಅಲ್ಲ 100% ಇಲ್ಲ ರೀ, ಇದು ಸಾಧ್ಯನೇ ಇಲ್ಲ. ಯಾರಾದ್ರೂ ಒಂದು ಹೇಳಿದ್ರೆ ಕೋರ್ಟ್ ಇದೆ, ಲಾ ಇದೆ, ಹೋಗಿ ನಮ್ಮ ದೇಶದೊಳಗೆ ಏನು ಯಾರ ನಮ್ಮವರಾಗ್ಲಿ ಬೇರೆಯವರಾಗ್ಲಿ ಯಾರಾದ್ರೂ ಆಗ್ಲಿ ಅದು ಯಾವುದೇ ತರದ ಸಾಧ್ಯನೇ ಇಲ್ಲ. ಆಮೇಲೆ ಫೋನ್ ಟ್ಯಾಪಿಂಗ್ ಈಗ ಆಯ್ತಪ್ಪ ನಂದೇ ಟ್ಯಾಪಿಂಗ್ ಮಾಡ್ಕೊಂಡು ಏನ್ ಮಾಡ್ತೀರಿ ನೀವು? ತಪ್ಪು ಮಾಡಿದ್ರೆ ಸಿಗಾಕತ್ತೀವಿ, ಇಲ್ಲ ಅಂದ್ರೆ ಬಿಡ್ತಾರೆ. ಅದಕ್ಕೆ ನಾನು ಹೇಳಿದೆ ಈ ಫೋನ್ ಟ್ಯಾಪಿಂಗು ಇವುದ್ರಲ್ಲ ಇದನ್ನ ಉತ್ತರ ಕೊಡಕ್ ಹೋಗಲ್ಲ. ಇದ್ರ ಬಗ್ಗೆ ಪ್ರಶ್ನೆ ಕೇಳಕ್ ಹೋಗ್ಬೇಡ್ರಿ. ನಾನು ಅದನ್ನ ನಾಟ್ ಇವನ್ ಲೀಸ್ಟ್ ಬಾದರ್ಡ್ ಅಬೌಟ್ ಇಟ್. ಬೇರೆಯವ್ರ ಫೋನ್ ಟ್ಯಾಪಿಂಗ್ ಮಾಡ್ತಕ್ಕ ಅವಶ್ಯಕತೆನೂ ನಮ್ಮ ಸರ್ಕಾರದಲ್ಲಿ ಇಲ್ಲ. ಕೇಂದ್ರ ಸರ್ಕಾರದವ್ರು ಮಾಡ್ತಿರ್ಬೋದಂದ್ರೆ ನನಗೇನು ಪ್ರೂಫ್ ಏನೂ ಇಲ್ಲ. ಯಾಕಂದ್ರೆ ಗೊತ್ತಾಗಲ್ಲ ಅವರಿಗೆ ಯಾವಾಗ ಎಲ್ಲಿ ಏನ್ ಮಾಡ್ತಾರೆ ಅಂತ. ಫಿಟ್ಟಿಂಗ್ ಇಟ್ಬಿಡ್ತಾರೆ ಅವರು ಸೆಂಟ್ರಲ್ ಗವರ್ಮೆಂಟ್ ಅವರು. ಈಗ ಅವ್ರಿಗೇನೆ ಕೆಲವು ಕಡೆಗೆಲ್ಲ ರಿವರ್ಸ್ ಹೊಡಿತೈತಿ. ಅದು ನಾನು ಚರ್ಚೆ ಏನ್ ಮಾಡೋದಕ್ಕೆ ಹೋಗೋದಿಲ್ಲ. ಅನ್ಯಾಯ ಮಾಡಕ್ ಹೋದ್ರೆ ಅದು ಸಿಕ್ಕಾಕತ್ತಾರೆ, ಅದು ಆರ್ಮ. ಅದು ಪಾಪ ನರೇಂದ್ರ ಮೋದಿ ಅವರು ಏನ್ ಮಾಡ್ಬಿಟ್ರು, ಇಲ್ಲಿ ಪಾಕಿಸ್ತಾನಕ್ಕೆ ಹೋಗಿ ಕೇಕ್ ತಿನ್ಬಿಟ್ರು. ಅಲ್ಲಿ ಹೋಗಿ ಟ್ರಂಪ್ದು ಅವ್ನು ಕರ್ಕೊಂಡ ನೀ ದೊಡ್ಡ ಸ್ಟಾರ್ ಬಾರಪ್ಪ ಅಂತ ಹೇಳಿ ಅವರಿಗೆಲ್ಲ ಶಿಕೆಂಡ್ ಹೊಡೆದು ಓಟ್ ತಗೊಂಡ. ಅದಾದ್ಮೇಲೆ ನಮ್ಮನ್ನ ಹೆಂಗ್ ಆಟ ಆಡಿಸ್ತಾ ಇದ್ದಾನೆ ಅಂತ ಹೇಳಿ ಬಿಜೆಪಿಯವ್ರು ಯಾರಿಗೂ ಒಬ್ರಿಗೂ ಉಸಿರಿಲ್ಲ ರೀ. ನಮ್ದು ಇಂಡಿಪೆಂಡೆಂಟ್ ದೇಶ ರೀ. ಟ್ರಂಪ್ ಆಗ್ಲಿ ನಾವ್ ಯಾಕ್ರಿ ಕೇರ್ ಮಾಡ್ಬೇಕು? ಇಸ್ರೇಲಿಗೂ ಜೈ ಅಂತಾರೆ, ಇರಾನಿಗೂ ಜೈ ಅಂತಾರೆ. ಅವ್ರಿಬ್ರು ನೋಡಿದ್ರೆ ಅಲ್ಲಿಬ್ರು ಕಿತ್ತಾಡ್ತಾರೆ. ಮೋಸ್ಟ್ಲಿ ಇದಕ್ ವ್ಯವಸ್ಥೆ ಮಾಡಿದವ್ರೆ ಮೋಸ್ಟ್ಲಿ ಏನಾದ್ರು ಇವ್ರಿಬ್ರು ಸೇರ್ಕೊಂಡ್ ಮಾಡ್ಬಿಟ್ರ ಅಂತ ಟ್ರಂಪ್ ಮೋದಿ ಅವರು. ದೇಶಗಳು ಹೊಡೆದಾಡಬಾರ್ದು, ಅದು ಉಪಯೋಗ ಆಗಲ್ಲ. ಒಂದ್ ಕಡೆಗೆ ನ್ಯೂಕ್ಲಿಯರ್ ಬಾಂಬ್ ಮಾಡಿ ಸೈಂಟಿಸ್ಟ್ ಎಲ್ಲದು ಅಂತ ಹೇಳಿ ಆ ಬುದ್ಧಿವಂತಿಕೆಯಿಂದ ತಗೊಂಡು ಹೋಗಿ ಮಾನವೀಯತೆಯನ್ನ ಹಾಳು ಮಾಡತಕ್ಕಂತ ಹೋಗಿ ಬಾಂಬ್ ಹಾಕೋದು ಈ ಪರಿಸ್ಥಿತಿ ಬಂದ. ಮಾತುಕತೆ ಮಾಡ್ಬೇಕು. ದಬ್ಬಾಳಿಕೆ ಏನಿದೆ US ಐ ಥಿಂಕ್ ಇಟ್ ಶುಡ್ ಬಿ ಕಂಡೆಮ್ಡ್. ಅವ್ರ ಮಾತಿದೆ ಟ್ಯಾಕ್ಸ್ ಹಾಕಿರೋದು ಕಾಣಿಸಲ್ಲ.
ಒಂದ್ಸತಿ ಚೈನಾಗ್ ಹೋಗಿ ಶೇಕ್ ಹ್ಯಾಂಡ್ ಹೊಡೆದ್ ಬಿಡ್ತಾರೆ. ಯಾವಾಗ ಬೆಳಗ್ಗೆ ಎದ್ದು ಎಲ್ಲಿಗೆ ಹೋಗ್ತಾರೋ ನಮ್ಮ ಪ್ರಧಾನ ಮಂತ್ರಿಗಳು ಗೊತ್ತಾಗಲ್ಲ. ಒಂದು ಫೋಕಸ್ ಇರ್ಬೇಕಲ್ಲ. ವಿ ಶುಡ್ ಹ್ಯಾವ್